ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದರು. ಇವರು 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲೊಬ್ಬ ಗಬ್ಬಿತ್ತಿಗೆ ಹುಟ್ಟಿದರು. ಅವರು ಕಿತ್ತೂರದ ನಾಡಪ್ರಭುಗಳ ಸೇನೆ ಮುಖ್ಯಸ್ಥರಾಗಿದ್ದರು. ನಿಜವಾದ ಯೋಧನಂತೆ ಧೈರ್ಯ, ಪ್ರಜಾಪ್ರತಿಭಟನೆಯ ಸಂಕೇತವಾಗಿ ರಾಯಣ್ಣ ಇಡೀ ಜೀವನವನ್ನು ಜನಾಂಗದ ಹಕ್ಕುಗಳಿಗೆ ಮೀಸಲಾಗಿಸಿದ್ದರು. ಇಂದು ನಾವು ಮಾತನಾಡುತ್ತಿರುವ ಹೋರಾಟದ ಹಿನ್ನೆಲೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ. ಕಿತ್ತೂರಿನ ಚೇತನ ರಾಣಿ ಚೆನ್ನಮ್ಮ ಇಂಗ್ಲಿಷರ ವಿರುದ್ಧ ಹೋರಾಟಕ್ಕೆ ಕಣ್ಣೆಳೆದರು. ಅವರ ಬದಿಯಲ್ಲಿ ನಿಂತಿದ್ದ ಸಂಗೊಳ್ಳಿ ರಾಯಣ್ಣ ಅವರು ರಾಣಿಯ ಬಂಧನದ ಬಳಿಕವೂ ಹೋರಾಟ ನಿಲ್ಲಿಸಿಲ್ಲ. ಅವರು ಕಿತ್ತೂರಿನಲ್ಲಿ ಬಂಡೆಯ ಮದ್ದಳೆಯನ್ನು ಮುಂದುವರೆಸಿದರು. ಅವರು ತನ್ನ ಸೈನ್ಯವನ್ನು ಹಳ್ಳಿಯಿಂದ ಹಳ್ಳಿಗೆ ಕೊಂಡೊಯ್ಯುತ್ತಾ ಇಂಗ್ಲಿಷ್ ಅಧಿಕಾರಿಗಳನ್ನು ಗೊಂದಲಕ್ಕೆ ಸಿಕ್ಕಿಸುತ್ತಿದ್ದರು. ನಿಗೂಢತೆಯ ಮೂಲಕ ಕಾಪಾಡಿಕೊಂಡು ಮರಾಠ ಧೋರಣೆಗಳಲ್ಲಿ ಬಂಡೆದಾಳಿಗಳ ರೀತಿಯಲ್ಲಿ ಹೋರಾಟ ನಡೆಸುತ್ತಿದ್ದರು. ಅವರ ಶೌರ್ಯ ಹಾಗೂ ತಂತ್ರಜ್ಞಾನ ಬುದ್ಧಿಮತ್ತೆಯಿಂದ ಬ್ರಿಟಿಷರು ಬೆಚ್ಚಿಬಿದ್ದಿದ್ದರು. ಆದರೆ ವಂಚನೆಯ ಮೂಲಕ ರಾಯಣ್ಣರನ್ನು ಹಿಡಿಯಲಾಯಿತು. 1831ರಲ್ಲಿ ಬೆಳಗಾವಿಯ ಬಳಿಯ ನಂದಗಡದಲ್ಲಿ ಅವರನ್ನು ಬಂಧಿಸಿ ಧಾರವಾಡಕ್ಕೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಬ್ರಿಟಿಷರು ಅವರನ್ನು ಕಾರಾಗೃಹಕ್ಕೆ ಹಾಕಿ ನಂತರ ಬಣವಾಡದ ಸಮೀಪದಲ್ಲಿ ಸಾರ್ವಜನಿಕವಾಗಿ ನೇಣಿಗೆ ಹಾಕಿದರು. ಅವರು ತೋರಿದ ಬಲಿದಾನ ಇಂದಿಗೂ ಜನಮನದಲ್ಲಿ ಜೀವಂತವಾಗಿದೆ. ಸಂಗೊಳ್ಳಿ ರಾಯಣ್ಣನ ಶೌರ್ಯ, ಧೈರ್ಯ ಹಾಗೂ ತ್ಯಾಗವು ಕನ್ನಡ ನಾಡಿಗೆ ಮಾತ್ರವಲ್ಲದೆ ಭಾರತವಕೀಸಲು ಅವರನ್ನು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿಸಿದವು. ಅವರ ಹೆಸರಿನಲ್ಲಿ ಇಂದಿಗೂ ಹಲವಾರು ಶಾಲೆಗಳು, ರಸ್ತೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹೆಸರಿಸಲಾಗಿದೆ. 2012ರಲ್ಲಿ ಬಿಡುಗಡೆಯಾದ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರವು ಅವರ ಜೀವನದ ಕುರಿತು ಜನರಿಗೆ ಮತ್ತಷ್ಟು ಅರಿವು ಮೂಡಿಸಿತು.